ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಒಂದು ರಿಂಗ್ ಲೈಟ್ ಬುಕ್ ಮಾಡಿದೆ, ಪಾರ್ಸಲ್ ಬಂದಿದೆ. ಸೊ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾರಿಗಾದ್ರೂ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ. ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ ವರ್ಗು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಯಾರಿಗಾದ್ರೂ ರಿಂಗ್ ಲೈಟ್ ತಗೋಬೇಕು ಅಂತ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆನ್ನೆ ನೈಟನೇ ನನಗೆ ಪಾರ್ಸಲ್ ಬಂತು. ಸೊ ನೆನ್ನೆ ನೈಟನೇ ನಾನು ರಿಂಗ್ ಲೈಟ್ ಓಪನ್ ಮಾಡಿ ನೋಡಿದೆ, ಒಂದ್ಸಲ ಚೆಕ್ ಮಾಡ್ಕೊಂಡೆ. ರಿಂಗ್ ಲೈಟ್ ಎಲ್ಲ ಚೆನ್ನಾಗಿತ್ತು. ಸೊ ಅದನ್ನ ವಿಡಿಯೋ ಮಾಡಾಕಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ರಿಂಗ್ ಲೈಟ್ ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದು ನಾನು ಅಮೆಝಾನ್ ಇಂದ ಬುಕ್ ಮಾಡಿದ್ದೆ, ಪಾರ್ಸಲ್ ಬಂದಿದ್ದು ನೈಟೇ ಬಂತು ಪಾರ್ಸಲ್. ಸೊ ನೈಟೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನನ್ನ ಮಗ ಯಾವುದೇ ಪಾರ್ಸಲ್ ಬಂದ್ರೂ ಫಸ್ಟ್ ಅವನಿಗೆ ತೆಗೆದು ನೋಡ್ಬಿಡ್ಬೇಕು ಅದ್ರೊಳಗೆ ಏನಿದೆ ಅಂತನ. ಅದಕ್ಕೆ ಅವನು ನಾನು ಬೆಳಗ್ಗೆ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ವಿಡಿಯೋ ಎಲ್ಲ ನೀಟಾಗಿ ಮಾಡಿಕೊಂಡು ಅಂದ್ಕೊಂಡೆ. ಬಟ್ ಅವನು ತೆಗೆದು ನೋಡೋವರೆಗೂ ಬಿಡಲಿಲ್ಲ. ಅದರಿಂದ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಡಿಜಿಟೆಕ್ ಅವ್ರದ್ದು LED ರಿಂಗ್ ಲೈಟು, ಅದು ಕಾಂಬೋದಲ್ಲಿ ಬಂದಿತ್ತು. ಇದು ಟ್ರೈಪ್ಯಾಡ್ ಮತ್ತು ರಿಂಗ್ ಲೈಟ್ ಎರಡು ಕಾಂಬೋದಲ್ಲೇ ಬಂದಿತ್ತು. ನಿಮ್ಮ ಬಾಕ್ಸ್ ಮೇಲೆ ಎಲ್ಲ ಕಾಂಬೋ ಪ್ಯಾಕ್ ಎಲ್ಲ ತೋರಿಸ್ತಾ ಇದೆ ನೋಡಿ. 5 ಫೀಟ್ ಲೈಟ್ ಸ್ಟ್ಯಾಂಡ್ ಅಂತ ಎಲ್ಲನ. ಅದರಿಂದ ಅದು ಬಾಕ್ಸಿಂದ ಫಸ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಿಲ್ಲಿಂಗು. ನಾನು 1199 ರೂಪೀಸ್ ಪೇ ಮಾಡಿದೆ. ನನಗೆ ಮುಂಚೆ ಇದು 2 ಕಾಂಬೋದಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟ್ರೈಪಾಡ್ ಬುಕ್ ಮಾಡ್ಕೊಂಡಿದ್ದೆ. ಬುಕ್ ಮಾಡಾದಮೇಲೆ ಸ್ವಲ್ಪ ರಿಂಗ್ ಲೈಟ್ ಬೇಕು ಅಂತ ಅನ್ನಿಸ್ತಿತ್ತು. ಅದರಿಂದ ಇದೊಂದು ತೊಗೊಂಡೆ. ನೈಟ್ ಹೊತ್ತು ವಿಡಿಯೋ ಶೂಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ಬೇಕಾಗಿತ್ತು, ಅದರಿಂದ ತೊಗೊಂಡಿದ್ದೆ. ಇದು ಸಪ್ರೇಟ್ ಕೊಟ್ಟಿದ್ದಾರೆ. ರಿಂಗ್ ಲೈಟ್ ಸಪ್ರೇಟು ಮತ್ತು ಇದು ಟ್ರೈಪ್ಯಾಡ್ ಸಪ್ರೇಟು. ಟ್ರೈಪ್ಯಾಡ್ ಏನು ನಾವು ಜೋಡ್ಸಂಗೆ ಇಲ್ಲ, ಎಲ್ಲ ಅವರೇ ಫಿಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ನನ್ನ ಮಗ ಅಂತೂ ಫಸ್ಟು ನೋಡ್ಬಿಡ್ಬೇಕು ಅದು ಏನಾಯಿತು ಅನ್ನೋ ಥರ ಆಡ್ತಾ ಇರ್ತಾನೆ. ಅದಕ್ಕೆ ಅವನಿಗೋಸ್ಕರ ನೈಟೇ ಅನ್ಬಾಕ್ಸ್ ಮಾಡಿದ್ವಿ. ಒಂಥರಲೇ ಹೆಂಗಾಡ್ತಾ ಇದೆ ನೋಡಿ ಹಿಡ್ಕೊಂಡು ಅವನು. ಅದು ಟ್ರೈಪ್ಯಾಡ್ಗೆ ಒಂದು ಫಿಟ್ ಮಾಡ್ಕೊಂಡ್ರೆ ಆಯಿತು. ನಮಗೆ ಕರೆಕ್ಟಾಗಿ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಅದು ಫಿಟ್ ಮಾಡೋದೆಲ್ಲ ನೀಟಾಗಿ ವಿಡಿಯೋ ತೋರಿಸ್ಬೇಕಿತ್ತು. ಬಟ್ ನಾವು ಸ್ಟಾರ್ಟಿಂಗ್ ಅದು ನೋಡಿದಲ್ವ, ನಮಗೂ ಯಾವ ಥರ ಅದು ಫಿಟ್ ಮಾಡಬೇಕು ಏನು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಸ್ವಲ್ಪ ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಕೈಲೇ ಫಿಟ್ ಮಾಡಿಸ್ತಾ ಇದ್ದೆ. ಇದು ಚಾರ್ಜರ್ ನಾವೇ ಸಪ್ರೇಟ್ ತೊಗೋಬೇಕು, ಅದು ಕೊಡೋದಿಲ್ಲ. ವಯರ್ ಒಂದು ಬಂದಿರುತ್ತೆ ಅಷ್ಟೇ. ಅದು ಆನ್ ಆ್ಯಂಡ್ ಆಫ್ ಬಟನ್ನು. ಅದು 4 ಬಟನ್ ಕೊಟ್ಟಿದ್ದಾರೆ ಅದರಲ್ಲೇ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋದು, ಮತ್ತು ಇದು ಕಲರ್ ಚೇಂಜ್ ಮಾಡೋದು ಕೂಡ ಅದರಲ್ಲೇ ಕೊಟ್ಟಿದ್ದಾರೆ. ನಮ್ಗೆ ಯಾವ ಕಲರ್ ಬೇಕು ಅಂತ ಚೇಂಜ್ ಮಾಡ್ಕೊಬೋದು. 1, 2, 3 ಕಲರ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನನಗಿಂತ ಹೈಟ್ ಇದೆ ಇದು. ಚೆನ್ನಾಗಿದೆ. ಕಡಿಮೆ ಪ್ರೈಸ್ಗೆಲ್ಲ ಆರಾಮಾಗಿ ತೊಗೊಬೋದು. ಹೆಂಗೋ ಟ್ರೈಪ್ಯಾಡು ಜೊತೆಗೆ ಬರುತ್ತಲ್ವ, ಅದರಿಂದ ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಅನಿಸೋದಿಲ್ಲ. ಇದು ನನ್ನ ಮೈದ್ನ ಅಂಕಲ್. ನನ್ನ ಮಗ ಅಂತೂ ಆ ರಿಂಗ್ ಲೈಟ್ ಬಿಟ್ಟು ಎಲ್ಲೂ ಅಳ್ಳಾಡ್ತಾ ಇರಲಿಲ್ಲ, ಅಲ್ಲೇ ಓಡಾಡ್ತಿದ್ದ. ಅದನ್ನು ಬಿಟ್ಟು ಎಲ್ಲೂ ಓಡಾಡ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಅದನ್ನೇ ನೋಡ್ಕೊಂಡು ಇವತ್ತು ಮೊಬೈಲೇ ಕಳಿಲ್ಲ, ಊಟ ಮಾಡ್ದೆ ಅದನ್ನೇ ನೋಡ್ಕೊಂಡು. ಇನ್ನು ಈ ವಿಡಿಯೋನ ನಾನು ಬೆಳಗ್ಗೆ ಶೂಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನೈಟು ಆಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದು ಇದು ರಿಂಗ್ ಲೈಟ್ ಬಂದಿದ್ದೇನೆ ಆಗಲೇ 9 ಗಂಟೆಗೆ ಬಂದಿತ್ತು. ಅದರಿಂದ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ನಾವು ಊಟ ಮಾಡಿ ಮಲ್ಕೊಳ್ಳೋದೆಲ್ಲ ತುಂಬ ಲೇಟ್ ಆಗೋಯ್ತು. ಅದರಿಂದ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವ್ಲಾಗ್ ಮಾಡೋದಕ್ಕೂ ಚೆನ್ನಾಗಿದೆ, ರೀಲ್ಸ್ಗೂ ಚೆನ್ನಾಗಿದೆ. ನೋಡ್ಕೊಂಬಂದ್ರಲ್ವಾ ರಿಂಗ್ ಲೈಟ್ ಹೇಗಿತ್ತು ಅಂತ. ನಾನು 1199 ರೂಪೀಸ್ ಏನೋ ಪೇ ಮಾಡಿದೆ. ನನಗೆ ಮುಂಚೆ ರಿಂಗ್ ಲೈಟ್ ತಗೊಳ್ಳೋ ಅಂತ ಪ್ಲಾನಿಂಗ್ ಏನು ಇರಲಿಲ್ಲ. ಬಟ್ ನನಗೆ ಟ್ರೈಪಾಡ್ ಇದ್ರೆ ಸಾಕು ವ್ಲಾಗ್ ಮಾಡೋದಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ರಿಂಗ್ ಲೈಟ್ ಅವಶ್ಯಕತೆ ಇದೆ ಅಂತ ಆಮೇಲೆ ಅನ್ನಿಸ್ತು. ಅದಕ್ಕೆ ಪರ್ಚೇಸ್ ಮಾಡಿದೆ. ನನಗೆ ಮುಂಚೆ ಗೊತ್ತಿದ್ರೆ ನಾನು ರಿಂಗ್ ಲೈಟ್ ಮತ್ತೆ ಟ್ರೈಪಾಡ್ 2 ಕಾಂಬೋದಲ್ಲಿ ಬರೋದನ್ನೇ ತಗೊಂತಿದ್ದೆ. ಆ ಟ್ರೈಪಾಡ್ ಏನು ಯೂಸ್ ಮಾಡಲ್ಲ ಅಂತ ಏನಿಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಬಟ್ ಇದನ್ನು ಕೂಡ ನನಗೆ ಅವಶ್ಯಕತೆ ಇತ್ತು, ತಗೊಂಡಿದ್ದೀನಿ. ಯಾರಿಗಾದ್ರೂ ಈ ರಿಂಗ್ ಲೈಟ್ ನ ಲಿಂಕ್ ಏನಾದ್ರು ಬೇಕು ಅಂತ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳು ನಾನು ಹಾಕುವಂತ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.